ಬೆಂಗಳೂರಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನ ಮಾರ್ಗ. ಮಾಸ್ಕ್ ಮಾನಾಗೆ ಫೀಲ್ಡ್ಗೆ ಇಳಿದಿದ್ದಂಥ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ ರಾಜ ಎಂಬಾತನ ಬಂಧನವಾಗಿದೆ. ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ಅನ್ನು ನಡೆಸ್ತಾ ಇದ್ದಂಥ ಆರೋಪಿ ರಾಜ. ಕೊರೋನಾ ವೇಳೆ ಟ್ರಾವೆಲ್ಸ್ ಲಾಸ್ ಆಗಿತ್ತು, ಜೀವನಕ್ಕೆ ತುಂಬಾ ಕಷ್ಟ ಆಗಿತ್ತು, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ. ಜೀವನಕ್ಕಾಗಿ ಮಾಸ್ಕ್ ಅನ್ನು ಧರಿಸಿ ಕಳ್ಳತನವನ್ನ ಆರಂಭಿಸಿದ ರಾಜ. ಈ ಕೊರೋನಾ ಟೈಮಲ್ಲಿ ಎಲ್ಲ ಬಿಸ್ನೆಸ್ಗಳು ಕೂಡ ಲಾಸ್ ಆಗಿತ್ತು ಬಿಡಿ. ಕೆಲವರು ಅದನ್ನೇ ಒಂದು ಇಂಥ ಪ್ರಕರಣಗಳು ನೋಡಿ ಅವಾಗಲೇ ಒಂದು ಬಿಸ್ನೆಸ್ ಅಂತ ಹೇಳಿ ಶುರು ಮಾಡಿಕೊಂಡ್ರು, ಕಳ್ಳ ಮಾರ್ಗವನ್ನು ಶುರು ಹಚ್ಕೊಂಡ್ರು. ಹೆಂಗೂ ಲಾಸ್ ಬೇಡ ಆಗಿತ್ತಲ್ಲ, ಒಂದ್ಸರಿ ಹೆಂಗೂ ಕಳ್ಳತನ ರುಚಿ ನಾಲ್ಗೆ ಹತ್ತು ಬಿಟ್ಟಿದೆ. ಒಂದ್ಸರಿ ಏನೋ ಕಳ್ಳತನ ಮಾಡಿದಾನೆ, ಸಿಕ್ಕಾಕೊಳ್ಳಿಲ್ಲ, ಅವನಿಗೆ ಸ್ವಲ್ಪ ಧೈರ್ಯ ಬಂತು, ಇದನ್ನೇ ನನ್ನ ಜೀವನೋಪಾಯಕ್ಕೆ ಬಳಸ್ಕೊಳ್ಳೋಣ, ಒಂದೇ ಬಾರಿಗೆ ಶ್ರೀಮಂತನಾಗ್ಬಿಡಬಹುದು, ಲಕ್ಷಾಂತರ ರೂಪಾಯಿಯನ್ನು ಗಳಿಸಬಹುದು ಎನ್ನುವಂಥ ತಲೆಯಲ್ಲಿ ಇಂಥ ಕೆಟ್ಟ ದುರಾಲೋಚನೆಯನ್ನು ಇಟ್ಕೊಂಡು ಫೀಲ್ಡ್ಗೆ ಇಳಿದಿದ್ದಂಥ ಆರೋಪಿ ಈಗ ಅಂಧರಾಗಿರುವಂಥದ್ದು. ಜೀವನಕ್ಕೋಸ್ಕರ ಮಾಸ್ಕ್ ಅನ್ನು ಧರಿಸ್ಕೊಂಡು ಕಳ್ಳತನ ಆರಂಭಿಸಿದಂಥ ರಾಜ ನೋಡಿ. ಈಗ ಟ್ರಾವೆಲ್ಸ್ ಅನ್ನ ಇಟ್ಕೊಂಡು ಅದರಲ್ಲೇ ಒಂದು ಜೀವನವನ್ನು ನಡ್ಸ್ಕೊಂಡು ಹೋಗಿದ್ರೆ ಇವತ್ತು ಒಳ್ಳೆ ಎಷ್ಟೇ ಇನ್ಕಮ್ ಬರಲಿ, ಒಂದು ಒಳ್ಳೆ ಹೆಸರಾರು ಉಳ್ಕೊಳ್ತಿತ್ತು. ಇವತ್ತು ಹೆಸರು ಇಲ್ಲ, ಮಾನ ಮರ್ಯಾದೆ ಪೂರ್ತಿ ಕೂಡ ಹರಾಜಾಗಿ ಹೋಗಿದೆ. ಈವರೆಗೂ ಕೂಡ 18 ಕಳ್ಳತನ ಪ್ರಕರಣಗಳು ಕೂಡ ದಾಖಲಾಗಿದೆ. ಬಂಧಿತನಿಂದ 1.84 ಕೋಟಿ ಮೌಲ್ಯದ 1.25 kg ಚಿನ್ನವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆರೋಪಿ ಬಂಧನದಿಂದ ಬೆಂಗಳೂರಿನ 4 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಈಗ ಅವನನ್ನ ಸಿಕ್ಕಾಕೊಂಡ ನಂತರ ಒಂದೊಂದೇ ವಿಚಾರಗಳು ಕೂಡ ಆಚೆಗೆ ಬರ್ತಾ ಇದೆ.